ವಿಜಯನಾದ ಮಹಾಮಹೇಶ್ವರಿ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಬಡತನವೆಂಬ ಭೂತ ನಮ್ಮನ್ನ ಬೆನ್ನಟ್ಟಿ ಕಾಡ್ತಾ ಇದೆ. ಈ ಬಡತನವೆಂಬ ಭೂತಕ್ಕೆ ಸಿಕ್ಕು ಬೆಂದು ಬೆಂಡಾದ ನನ್ನ ಹೆತ್ತ ತಂದೆ ತಾಯಿ ಸತ್ತು ಸ್ವರ್ಗಸ್ಥರಾದರು. ತಂದೆ ತಾಯಿ ಬಂಧು ಬಳಗವನ್ನೆಲ್ಲ ಕಳೆದುಕೊಂಡ ಅನಾಥಿಯಾದ ಈ ಶಬರಿಯನ್ನ ಕೈ ಹಿಡಿದು ತನ್ನ ಸತಿಯನ್ನಾಗಿಸಿಕೊಂಡ. ಈ ಊರ ರೈತನೆನಿಸಿಕೊಂಡ ನನ್ನ ಗಂಡ ಸತ್ಯವಂತ. ನಮ್ಮಿಬ್ಬರ ಸತಿಪತಿಗೆ ಕಣ್ಣೆರಡು ಕಣ್ಣುಗಳಾದ ನನ್ನ ಹಿರಿಯ ಮೈದುನ ಜಮದಗ್ನಿ ಕುಸ್ತಿ ಕಬಡ್ಡಿ ಅಂತ ಹೀಗೆ ತಿರುಗಾಡ್ತಾ ಇದ್ದಾನೆ. ಅವನಿಗೆ ಒಂದು ಒಳ್ಳೆ ಬುದ್ಧಿಯನ್ನು ಕೊಟ್ಟು ಕಲಿಸಿ ಇನ್ನು ಸಿಟಿಯಲ್ಲಿ ಓದುತ್ತಿರುವ ನನ್ನ ಕಿರಿಯ ಮೈದುನ ಸಂಪತ್ತಿನ ವಿದ್ಯಾಭ್ಯಾಸವನ್ನು ಸಂಪೂರ್ಣಗೊಳಿಸಿ ಅವನಿಗೊಂದು ಉದ್ಯೋಗ ಕಲಿಸುತ್ತಾರೆ. ಅಮ್ಮ ಜಗದೊಡತಿಯಾದ ಓಂಕಾರ ಸ್ವರೂಪಿ ನನಗೊಂದು ಮಗುವನ್ನ ಕರುಣಿಸಿ ನನ್ನ ಹೆಂಡತಿಯ ಭಾಗ್ಯವನ್ನ ನಿಷ್ಠೂರವಾಗುವಂತೆ ಮಾಡುತ್ತಾರೆ. ಅಷ್ಟೇ ನಮ್ಮನ್ನ ಈ ಸಮಾಜದಲ್ಲಿ ಮುಂದೆ ಬರುವಂತೆ ಮಾಡು. ಬಡವರ ರಕ್ತವನ್ನ ಹೀರಿ ಹಣದ ಮನದಿಂದ ಮದ್ದಾನೆಯಿಂದ ಮೆರೆಯುತ್ತಿರುವ ಈ ಊರ ಶ್ರೀಮಂತನಾದ ಆ ದೇಸಾಯಿಗೌಡ ಪಾಟೀಲ್ ಅಂತ ನಡಗಿಸಿ ದುಷ್ಟರನ್ನ ಸಂಹರಿಸಿ ಶಿಷ್ಟರನ್ನ ಕಾಪಾಡುತ್ತಾಯಿ ದುರ್ಗಾ ಪರಮೇಶ್ವರಿ. ಸತಿ ಶಬರಿ ದೇವಿ ಪೂಜೆ ಮುಗಿಸಿದ್ದೇನೆ ಬನ್ನಿ ಸ್ವಾಮಿ. ದೇವರಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದುಕೊಳ್ಳಿ. ಆಯ್ತು. ಶಬರಿ ಆ ಕಳಗಂಡ ಬಸವೇಶ್ವರ ಜಾತ್ರೆ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಜೋಡೆತ್ತಿನ ಚಕ್ಕಡಿ ರೇಸಿಗೆಂದು ಹೋದ ನನ್ನ ತಮ್ಮ ಜಮದಗ್ನಿ ಇನ್ನೂ ಬಂದಿಲ್ಲವೇ? ಅವನೇಗೂ ಇನ್ನೂ ಬಂದಿಲ್ಲ. ಚಕ್ರಿ ರೇಸ್ ಮುಗಿಸಿ ಕುಸ್ತಿ ಸ್ಪರ್ಧೆಯಲ್ಲಿ ಭಾಗವಹಿಸಿರಬೇಕು ನನ್ನ ಮುದ್ದಿನ ಮೈದನ ಜಮದಗ್ನಿ. ಶಬರಿ ನನ್ನ ತಮ್ಮ ಜೋಡೆತ್ತಿನ ಚಕ್ಕಡಿ ರೇಸ್ ಕಬಡ್ಡಿ ಕುಸ್ತಿ ಕುಣಿತವೆಂದರೆ ಚಿಕ್ಕವರಿಂದಲೂ ಅವನಿಗೆ ಬಹಳ ಇಷ್ಟ. ಅವರ ವಿಷ್ಟದಂತೆ ನಡೆಯುವುದು ಹಿರಿಯರಾದ ನಮ್ಮ ಧರ್ಮ. ಅದಿರಲಿ, ಈಗ ನನ್ನ ಮೈದುನ ಜಮದಗ್ನಿ ಮದುವೆ ವಯಸ್ಸಿಗೆ ಬಂದಿದ್ದಾನೆ. ಅವನನ್ನ ಮದುವೆ ಮಾಡಿ ಸಂಸಾರ ಎಂಬ ಸಾಗರಕ್ಕೆ ಹಾಕ್ತಿರೋ ಅಥವಾ ಮುದ್ದು ಮಾಡುತ್ತಾ ಹೀಗೆ ಗೋಮನಾಗಿ ತಿರುಗಾಡಲಿಕ್ಕೆ ಹಾಕ್ತಿರೋ? ಏನೇ ಶಬರಿ, ನನ್ನ ಸೋದರನ ಬಹಳ ಬಂಗಾರವಾಗಲೆನ್ನು ಆಸೆ ನನಗೆ ತಿಳಿದಿರಲಿ. ಆ ಪ್ರತಿ 28 ವಯಸ್ಸು ತುಂಬಿ 29ನೇ ವಯಸ್ಸಿಗೆ ಕಾಲಿಡುತ್ತಿರುವ ಆ ನನ್ನ ಸೋದರ ಜಮದಗ್ನಿಗೆ ಈ ಸಲ ಸುಗ್ಗಿ ಹಬ್ಬ ಮುಗಿಸಿ ಎಲ್ಲಾದರೂ ಒಂದು ಒಳ್ಳೆ ಮನೆಯ ಸುಗಂಧಿಯನ್ನು ನೋಡಿ ಜಮದಗ್ನಿಗೆ ಮದುವೆ ಮಾಡಿದರೆ ಅನ್ನವಾಗಿ ಹುಟ್ಟಿದ ನನ್ನ ತಲೆ ಮೇಲಿನ ಭಾರ ಇರುತ್ತದೆ. ಹೌದು, ಜಮದಗ್ನಿ ಸಂಪತ್ತಿನ ಜವಾಬ್ದಾರಿ ನಮಗಿದೆ ಎಂದಾಗ ಅವರಿಬ್ಬರನ್ನ ಒಂದೊಂದು ದಾರಿ ಹಚ್ಚಿದ್ರೆ ಅಣ್ಣ ಅತ್ತಿಗರ ನಮ್ಮ ಜನ್ಮ ಸಾರ್ಥಕವಾಗುತ್ತೆ. ನನ್ನ ಮನದಲ್ಲಿ ಒಂದು ಸಂಶಯ ಉಂಟಾಗಬಹುದು. ಏನು ಸಂಶಯ? ಅದ್ಯಾವ ಸಂಶಯ ನಿಮ್ಮ ಮನಸ್ಸಲ್ಲಿ ತೊಳ್ಕೊಂಡಿದೆ ಅಂತ ಈ ನಿಮ್ಮ ಸತಿ ಮೊದಲು ಹೇಳುವುದಿಲ್ಲವೇ ಸ್ವಾಮಿ? ಏನು ಮಾತನಾಡುತ್ತೀರಿ ವಿಷಬರಿ? ಗಂಡ ಹೆಂಡತಿರೆಂದರೆ ಸಂಸಾರದ ಎರಡು ಕಣ್ಣುಗಳು. ಮೇಲಾಗಿ ಸತಿಪತಿಗಳ ನಮ್ಮಿಬ್ಬರು ಜೋಡೆತ್ತಿನ ಬಂಡಿ ಕಾಲುಗಳಿದ್ದಂತೆ. ಅದರಲ್ಲಿ ಒಂದು ಗಾಲು ಕಳಿಸಿದರೆ ಬಂಡಿ ಮುಂದೆ ಸಾಗಲಾರದು. ಅದರಂತೆ ಆದರ್ಶ ಸತಿಪತಿಗಳಾದ ನಮ್ಮಿಬ್ಬರ ಭಾವನೆಗಳು ಒಂದಾದರೆ ನಮ್ಮ ಸಂಸಾರ, ನಮ್ಮ ಸಸಾರ, ನಮ್ಮ ಮನದಲ್ಲಿ ಉಂಟಾದ ಸಂಶಯ ನಿಮ್ಮ ಮಂದಿ ಹೇಳಿದೆ, ಮತ್ತಾರ ಮಂದಿ ಹೇಳಿ ಹುಚ್ಚಿ. ಹಾಗಾದ್ರೆ ಸಂಕೋಚ ಪಟ್ಕೊಳ್ಳಿ, ಅದೇನಂತ ಹೇಳಿ ಸ್ವಾಮಿ. ನೋಡಿ ಶಬರಿ, ನಮಗಂತೂ ಮದುವೆಯಾಗಿ ಇಷ್ಟು ದಿನ ಕಾದರೂ ಮಕ್ಕಳಾಗಲಿಲ್ಲ. ಮುಂದೆ ಇದೇ ತರ ನಮಗೆ ಮಕ್ಕಳಾಗದಿದ್ದರೆ ಜಮದಗ್ನಿ ಮತ್ತು ಸಂಪತ್ತು ನಮ್ಮಿಬ್ಬರನ್ನು ಚೆನ್ನಾಗಿ ನೋಡಿಕೊಂಡು ಜಪಾನ ಮಾಡಬಲ್ಲದೆ. ಏನ್ರಿ ನೀವು 4 ಜನರಿಗೆ ಬುದ್ಧಿವಾದ ಹೇಳುವ ನೀವೇ ಇಂಥ ಸಂಶಯಕ್ಕೆ ಆಸ್ಪದ ಕೊಡಬಾರ್ದು ಸ್ವಾಮಿ. ನನ್ನ ಮೈದುನರಾದ ಜಮದಗ್ನಿ ಸಂಪತ್ತರನ್ನ ನನ್ನ ಹುಟ್ಟಿನ ಮಕ್ಕಳಿಗಿಂತ ಹೆಚ್ಚಾಗಿ ಅವರಿಗೆ ಕೈ ತುತ್ತು ಉಳಿಸಿ ಬೆಳೆಸಿದ್ದೀನಿ. ಅಂದ ಮೇಲೆ ಅವರು ನನಗೆ ಯಾವತ್ತೂ ಕೇಳ ಬಗೆಯಿದೆ ಎನ್ನುವ ನಂಬಿಕೆ ನನಗಿದೆ ಸ್ವಾಮಿ, ನನಗಿದೆ. ಹಾಗೆ ನಂಬಿಕೆ ಸುಳ್ಳಾಗಿ ಒಂದು ವೇಳೆ ಕೇಳಬಲ್ಲದರೆ ತಾಯಿಯಾದವಳು ಮಗನನ್ನ 9 ತಿಂಗಳು ಗರ್ಭದಲ್ಲಿ ಬಚ್ಚಿಟ್ಟುಕೊಂಡು ಬೆಳೆಸಿ
ಮಗು ಜನಿಸಿದಾಗ ತಾಯಿಯಾದವಳು ಮಗುವಿಗೆ ಹಾಲುಣಿಸುವಾಗ ಮಗು ತಾಯಿಯ ತೊಡೆಯ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡಿದಾಗ ತಾಯಿಯಾದವಳು ತನ್ನ ತೊಡೆಯ ಚರ್ಮವನ್ನ ಕತ್ತರಿಸಿ ಹಾಕ್ತಾಳು ಅಥವಾ ಮಗುವನ್ನ ಸಾಯಿಸ್ತಾಳು? ಹೇಳಿ ಸ್ವಾಮಿ, ನನ್ನ ಮೈದುನರನ್ನ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಾಗಿ ಅವರನ್ನ ಜೋಪಾನ ಮಾಡಿದ್ದೀನಿ ನೋಡಿ. ಮುಂದೆ ನಮ್ಮನ್ನ ಅವರ ನೋಡಿಕೊಳ್ಳುವ ಭಾರ ಅವರಿಗೆ ಬಿಟ್ಟಿತ್ತು ಸ್ವಾಮಿ, ಅವರಿಗೆ ಬಿಟ್ಟಿತ್ತು. ನೀನು ನಿಜವಾಗಿ ಧರ್ಮ ದೇವತೆ ಕಣಿ, ನೀನು ನಿಜವಾಗಿ ಧರ್ಮ ದೇವತೆ. ಸ್ವಾಮಿ, ನನ್ನನ್ನು ಅಷ್ಟೊಂದು ಹೊಗಳ್ಬೇಡಿ. ಅಷ್ಟೊಂದು ಹೊಗಳಿಸಿಕೊಳ್ಳುವ ಹೆಣ್ಣು ನಾನಲ್ಲ ಸ್ವಾಮಿ, ನಾನಲ್ಲ. ಈಗಿನ ಕಾಲದಲ್ಲಿ ಮಲತಾಯಿಯಾಗಿ ಬಂದ ಮಕ್ಕಳನ್ನು ಪಿಶಾಚಂತೆ ಕಾಣುವ 21ನೇ ಶತಮಾನದ ಕಲಿಕಾಲದಲ್ಲಿ, ಈ ಕಲಿಯುಗದಲ್ಲಿ ಮೈದಿನರನ್ನು ಮಕ್ಕಳಂತೆ ಕಾಣುವ ಈ ನಿನ್ನ ಹಿರಿಮೆ ಅಮೋಘವಾದದ್ದು. ಶಬರಿ, ಮೈದಿನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿರುವೆ ಎಂದು ಪರಿಚಿತರು ಈ ತರ ಮಾತನಾಡಿದೆ. ನನ್ನ ತಮ್ಮೆಂದರು ಬುದ್ಧಿವಂತರು, ಮೇಲಾಗಿ ವಿದ್ಯಾವಂತರು, ಅವರು ಎಂದು ನಮಗೆ ವಿರೋಧಿಗಳು ಆಗಲಾರರು. ಸಾಕು ಸಾಕು ಮಾತಾಡ್ತಾ ನಿಂತ್ಬಿಟ್ರೆ ಚಿಕ್ಕ ಮಕ್ಕಳ ತರ ಚೇಷ್ಟೆ ಮಾಡ್ತಾ ನಿಂತು ಬಿಡ್ತೀರಾ. ಹೊತ್ತಾಯ್ತು, ಊಟಕ್ಕೆಲ್ಲ ರೆಡಿ ಮಾಡ್ತೀನಿ, ಊಟ ಮಾಡ್ಬಿಡ್ತಾರೆ. ಏನ್ರಿ? ಊಟ ಮಾಡುವಕ್ಕಿಂತ ಮೊದಲು ರಸದೋಟಗಳನ್ನು ಚಿನ್ನ ಹೋಗ್ರಿ ನೀವು. ಇಂಥ ಸಮಯದಲ್ಲೂ ಕೂಡ ನಿಮಗೆ ಹುಡುಗಾಟವೇನ್ರಿ? ಹುಡುಗಾಟವಲ್ಲ ಶಬರಿ, ಸತಿಪತಿಗಳನ್ನು ನಮ್ಮಿಬ್ಬರ ಪ್ರೇಮ ಸಲ್ಲಾಪದ ಒಳನಾಟಿನೆಯ ಪಡೆದಾಟ. ಹೋಗೇಪ್ಪ, ನಂಗೆ ತುಂಬಾ ನಾಚಿಕೆ ಆಗುತ್ತೆ. ನಾಚಿಕೆ ಪಡಲು ನಾವೇನೋ ಹೊಸದಾಗಿ ಮದುವೆಯಾದ ಮದುಮಕ್ಕಳಲ್ಲಿ ಶಬರಿ, ಹೊರಬಿಟ್ಟ ನೇರಿನ ಮಧುರವಾದ ಕಟ್ಟದಿಂದ ಒಂದು ಸುಮಧುರವಿದೆ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ದಿನವೂ ಆನಂದವೇ. ಬದುಕು ಸ್ವರ್ಗವೇ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಿರುವಾಗ ದಿನವೂ ಆನಂದವೇ. ಬದುಕು ಸ್ವರ್ಗವೇ. ನುಡಿಯು ಜೇನಿಗೆ ಸಿಹಿಯು ನುಡಿಯುವ ಮಾತಿಗೆ ನೋವಿನ ಹಾಸಿಗೆ. ಅನುರಾಗ ಅನುರಾಗ
ವೇಗದ ಸ್ಥಳವಾಗಿ ಹೋಗಿ ನಿಮಗೆ ಆ ತಾಯಿ ದುರ್ಗಾ ಮಾತೆ ಪಂಚಾಮೃತ ಕೊಡೋದನ್ನೇ ಮರೆತು ಬಿಟ್ಟಿದೆ. ಹಾ, ಒಂದ್ ನಿಮಿಷ ಇರಿ. ಬನ್ನಿ, ಪ್ರಸಾದವನ್ನು ತೆಗೆದುಕೊಳ್ಳಿ. ನಿಮ್ಮ ಕೈಯಲ್ಲೆಲ್ಲ ಏನಾಯ್ತು ಸ್ವಾಮಿ? ಏನಾಯ್ತು? ಆದರೆ ಯಾಕೆ ಹೀಗೆಲ್ಲ ನಮ್ಮಂತ ಬಡ ರೈತರ ಪಾಲಿಗೆ ಆ ದೇವರ ಕೊಟ್ಟ ಬಹುಮಾನ, ಆ ದೈವ ತಂದ ದುರಂತ. ಸ್ವಾಮಿ, ಈ ರೀತಿ ಸುತ್ತಿ ಬೆಳೆಸಿ ಮಾತಾಡಿದ್ರಿ ಅಶಿಕ್ಷಿತರಾದ ನನಗೇನು ಹೊಳೆಯುವುದಿಲ್ಲ ಸ್ವಾಮಿ. ಅದೇನಾಯ್ತು ಅಂತ ನೇರವಾಗಿ ಹೇಳ್ರಿ. ಗಂಡಿನ ದೇವರೆಂದು ನಂಬಿ ಪೂಜೆ ಮಾಡುತ್ತಿರುವ ಹೆಣ್ಣು ಬಾಲಿಯಾದ ನೀನು ನಿನ್ನ ಹತ್ತಿರ ನಿಜ ಸಂಗತಿಯನ್ನು ಹೇಳಿದೆ, ಮತ್ತಾರ ಹತ್ತಿರ ಹೇಳಿಕೆ ಬರಿ. ನಮ್ಮ ಮೇಲಿನ ಜೇಡಿಗಾಗಿ ನಮ್ಮೂರ ಹಿರಿಯ ಗೌಡನಾದ ಆ ದೇಸಾಯಿಗಳ ತಮ್ಮ ಆಳುಗಳನ್ನು ಕಳಿಸಿ ಬೆಳೆ ತುಂಬಿ ನಿಂತ ನಮ್ಮ ಊರ ಮುಂದಿನ ಹೊಲದ ಒಂದು ವರಲಕ್ಷ್ಮಿ ಬೆಲೆ ಹರಿಸಿ ನಾಶ ಮಾಡಿದ್ದರೆ ಜಬರಿಯೇ ನಾಶ ಮಾಡಿದ್ದಾರೆ. ಹೀಗೆಂತ ಅಗ್ನಿ ಪರೀಕ್ಷೆ ತಂದೊಂದಿದೆ ದೇವ. ಈ ಬಡವರ ಪಾಲಿಗೆ ನಾವು ಯಾವ ತಪ್ಪು ಮಾಡಿದ್ದೇವೆ ಅಂತ ನಮ್ಮ ನಾಯಿ ರೀತಿ ಎಡಬಿಡದೆ ಕಾಡುತ್ತಿರುವೆ ದೇವ. ಹೇಳು ದೇವ, ಹೇಳು. ಸುರಿಸಿದ ಶಬರಿ, ನಿನ್ನ ಕಣ್ಣೀರಿನ ಸಾಗರ ಒಂದು ನಮ್ಮಂತ ಬಡ ರೈತರ ಕಣ್ಣೀರಿಗೆ ಕರಿಗೆ ಸಣ್ಣ ಆಗಲಾರದು ಆ ದೇವರು. ಶ್ರೀಮಂತರ ಹರಿಸುವ ಹಣದಿಂದ ಸಾಗರಕ್ಕೆ ಸಾಗಿ ಚೆನ್ನಾಗುತ್ತದೆ ಆ ನಿನ್ನ ಕಲ್ಲ ದೇವರು. ಸ್ವಾಮಿ, ಆ ದೇಸಾಯಿಗೌಡ ಮಾಡಿದ ಅನ್ಯಾಯಕ್ಕಾಗಿ ನಾವು ದೇವರನ್ನ ನಿಂದಿಸಿ ಮಾತಾಡಿದ್ರೆ ಪ್ರಯೋಜನವಿಲ್ಲ ಸ್ವಾಮಿ, ಪ್ರಯೋಜನವಿಲ್ಲ. ನೀವು ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ. ಸಮಾಧಾನ ಮಾಡಿಕೊಳ್ಳಿ, ಹೇಗೆ ಸಮಾಧಾನ ಮಾಡಿಕೊಳ್ಳಲಿ? ಈ ಸಲ ಬರುವ ವರಲಕ್ಷ್ಮಿ ಬೆಳೆಯಲ್ಲಿ ನನ್ನ ತಮ್ಮ ಕಮಲಗಳಿಗೆ ಮದುವೆ ಮಾಡಿ ಇನ್ನೊಬ್ಬ ತಮ್ಮನಾದ ಸಂಪತ್ತನ್ನು ಓದು ಮುಗಿದಲ್ಲಿ ಅವರಿಗೆ ಯಾವಾದರೂ ಒಂದು ಒಳ್ಳೆ ನೌಕರಿ ಹತ್ತಿಸಬೇಕೆಂದು ಅಪ್ಪರ ನಂಬಿಕೆ ನೀಡಿತು. ಈ ಬಡ ರೈತ ಸತ್ಯವತನ ಕಲಸು ನುಚ್ಚೂರಾಗಿ ಹೋಯಿತು, ನುಚ್ಚೂರಾಗಿ ಹೋಯಿತು. ಇರ್ಲಿ ಬಿಡಿ ಸ್ವಾಮಿ. ಮೈದೊಂದು ಬರುವ ಹೊತ್ತಾಯ್ತು. ನಾನು ಬೇಗ ಹೋಗಿ ಅಡುಗೆ ಸಿದ್ಧತೆ ಮಾಡ್ತೀನಿ. ಶಬರಿ, ನನ್ನದೊಂದು ಮಾತು ನಡೆಸಿಕೊಡ್ತೀಯಾ? ಹೇಳಿ ಸ್ವಾಮಿ, ಒಂದು ಮಾತೋಕೆ 10 ಮಾತನ್ನು ನಡೆಸ್ಕೊಡ್ತೀನಿ. ಅದೇನಂತ ಹೇಳಿ. ನಮ್ಮ ಹೊಲದ ವರಲಕ್ಷ್ಮಿ ಹತ್ತಿ ಬೆಲೆ ಎರಗಿದ ನನ್ನ ಕೈಯ ಸುಟ್ಟ ವಿಷಯ ಗಂಡಗಲಿಗಳಾದ ನನ್ನ ತಮ್ಮಂದರಿಗೆ ತಿಳಿಸುವುದು ಬೇಡ. ಮುಂದೆ ಸಮಯ ಒದಗಿ ಬಂದಾಗ ತಿಳಿಸಿದ್ರಾಯ್ತು. ಆಯ್ತು ಸ್ವಾಮಿ, ನಿಮ್ಮ ಆಜ್ಞೆಯಂತೆ ಯಾವ ಕಾಲಕ್ಕೂ ಈ ವಿಷಯವನ್ನ ನನ್ನ ಮೈದೊಂದರಿಗೆ ತಿಳಿಸುವುದಿಲ್ಲ ಸ್ವಾಮಿ, ತಿಳಿಸುವುದಿಲ್ಲ. ಅಣ್ಣ, ಪಾಸದ ಅತಿಗೆ ಬಾರಪ್ಪ ಮೈದ, ನಿನ್ನ ಪರೀಕ್ಷೆ ಚೆನ್ನಾಗಿ ಬರ್ದಿಲ್ವೇ? ಚೆನ್ನಾಗಿ ಬರೆದಿದ್ದೇನೆ ಅತಿಗೆ. ರಿಸಲ್ಟ್ ಕೂಡ ಬಂದಿದೆ. ಹಾಗಾದ್ರೆ ಈ ಸಲದಲ್ಲಿ ನಿನ್ನ ರಿಸಲ್ಟ್ ಏನಾಯ್ತಪ್ಪ? ಅಣ್ಣ, ದೇವತಾ ಪುರುಷನಂತ ನಿನ್ನಂತ ಅಣ್ಣ, ಧರ್ಮ ದೇವತೆ ಅಂತಿರೋ ಈ ನನ್ನ ಹತ್ತಿಗೆ ನಿಮ್ಮಿಬ್ಬರ ಶ್ರಮದಿಂದ ಹಿಂದಿನ ರಿಸಲ್ಟಿನಂತೆ ಈ ಸಲವು ಧಾರವಾಡ ಯೂನಿವರ್ಸಿಟಿ ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದು TCS ಮುಗಿಸಿ ಶಿಕ್ಷಕರಾಗುವ ಎಲ್ಲ ಅರ್ಹತೆ ಪಡೆದು ಶಿವ ಪಾರ್ವತಿ ಅಂತಿರುವ ನಿಮ್ಮಿಬ್ಬರ ಮುಂದೆ ಬಂದು ನಿಂತಿರುವೆ ಅಣ್ಣ. ಅಣ್ಣ, ಆಶೀರ್ವದಿಸಿ ಅಣ್ಣ. ಬಡ ಕುಟುಂಬದಲ್ಲಿ ಜನಿಸಿದ ಕುಮಾರ ನೀನಾದರು ಕುಬೇರನಾದ ಕಾಲ ಬಂದಾಯ್ತಪ್ಪ. ಕುಬೇರನಾಗಬೇಕೆಂಬ ಆಲೋಚನೆ ನನಗಿಲ್ಲಣ್ಣ. ಕೂಲಿನಾಗಿ ಮಾಡಿ ಬದುಕುತ್ತಿರುವ ನನ್ನಂತ 4 ಜನ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಿದರೆ ಅವರ ಆಶೀರ್ವಾದ ಹಾರೈಕೆ ನನಗೆ ಸಂಪತ್ತು. ಅತಿಗೆ ಆಶೀರ್ವದಿಸಿ. ಎದ್ದೇಳಪ್ಪ ಮೈದ, ಎದ್ದು. ನೀನಾಡುವ ಒಂದೊಂದು ನುಡಿಗಳನ್ನ ಕೇಳ್ತಾ ಇದ್ರೆ ನಿಜವಾಗ್ಲೂ ನಿನ್ನನ್ನ ಇಲ್ಲಿವರೆಗೂ ಕಲಿಸಿದ್ದಕ್ಕೆ ನಮ್ಮ ಜನ್ಮ ಸಾರ್ಥಕವಾಯಿತು ಮೈದ, ಸಾರ್ಥಕವಾಯಿತು. ಇರಲಿ ಅತಿಗೆ, ಅಣ್ಣನ ಮಕ್ಕಳಿಂದಕ್ಕೂ ತಂದೆ ತಪ್ಪಾಗಿದೆಯಲ್ಲ ಅಣ್ಣ.
ಊರಿನಲ್ಲಿ ಕೆಲಸ ಮಾಡಿ ಒಳಗಿನಿಂದ ಹೀಗೆ ಬಂದಿರುವೆ, ಅದಕ್ಕೆ ಸ್ವಲ್ಪ ಮುಖ ತಪ್ಪಾಗಿದೆ. ಈಗ ಹಾಗಾದರೆ ಸೇಡಿಗೆ ಸಿಡಿದಂತ ಶಿವನಾಗ ದಿಲ್ಲಿ ಹೊಕ್ಕ ಪುಂಡ ಹುಲಿ ಪುರಬ ಹಚ್ಚಿದ ಕುಂಕುಮ ಜಗವೆಚ್ಚಿದ ಮಗ ರೌಡಿ ರಾಜ್ಯದಲ್ಲಿ ಅಣ್ಣ ತೂಗಿದ ತೊಟ್ಟಿಲು ರೌಡಿ ರಾಜ್ಯದಲ್ಲಿ ಸಿಡಿದಂತ ರಾಯಣ್ಣ ಸೇರಿದ್ದ ಸಿಂಹದ ಮರಿ ಸೋಲಿಲ್ಲದ ಸಿಂಧೂರ ಲಕ್ಷ್ಮಣ ಮರಳಿ ಮಿಂಚಿದ ಹುಲಿ ಕೆರಳಿದ ವೀರ ಕೇಸರಿ ಕೃತ ಶಿವನಾಗ ಕಲ್ಲುಗೆಯ ಹಂತುವಳಿ ಬಸವಕುಮಾರ ಸೃಷ್ಟಿಸಿರುವ 11ನೇ ಆಟದ ಗಂಡು ಪಡೆಯ ಪುಂಡ ಸಿಂಹದ ಸಿಡಿಲಿನ ಮರಿ. ಈ ನಾಟಕದ ನಾಯಕ ನನ್ನಣ್ಣ ಜಮದಗ್ನಿ ಎಲ್ಲಿ ಅಗ್ನಿ ಜಮದಗ್ನಿ ಕರೆದವರೇ ಕಣ್ಮನಿಯಾಗಿ ಹನುಮನ ಅವತಾರದಲ್ಲಿ ಬಂದೇ ಬಿಟ್ಟ ನೋಡಿ ನನ್ನ ಮೈದಿನ ಜಮದಗ್ನಿ. ಬಾರಪ್ಪ ಮೈದಿನ, ಈಗ ಬಂದಿಯಾ? ಹೌದು, ಈಗಲೇ ಬಂದೆ. ಸಹೋದರ ಸಂಪತ್, ನೀನ್ ಯಾವಾಗ ಬಂದೆ? ಬಂದು ಕೆಲವೇ ಗಂಟೆ ಆಯ್ತಣ್ಣ. ಸೋದರ ಜಮದಗ್ನಿ, ಏನಾಯ್ತಪ್ಪ ನಿನ್ನ ಜೋಡಿತ್ತಿನ ಚಕ್ಕಡಿ ರೇಸಿಗಿಂತ ಹೋದ ಕೆಲಸ? ಅಣ್ಣ, ಹೋದ ಕೆಲಸ ಸಕ್ಸಸ್ ಮಾಡಿದೆ, ಸೋತು ಹಿಂತಿರುಗಿ ಬರುವುದು ವೀರ ಕೇಸರಿಯಾದ ಈ ಜಮದಗ್ನಿಯ ಜಯಮಾನದಲ್ಲಿ ಬಂದಿಲ್ಲ, ಮುಂದೆ ಬರುವುದಿಲ್ಲ. ಅಂದರೆ ಅಣ್ಣ ನೀನು ಚಟ್ಟಿ ರೇಸ್ನಲ್ಲಿ ಗೆದ್ದು ಜಯಶಾಲೆಗೆ ಬಂದಿರುವೆಯಾ? ಗೆದ್ದು ಜಯಶಾಲೆಗೆ ಬರುವುದರೊಳಗೆ ಸಂದೇಹವಿಲ್ಲ ಸಹೋದರ. ಪ್ರತಿ ಸಲದಂತೆ ಈ ಸಲ ಕೂಡ ಶ್ರೀ ಕಳಗೊಂಡ ಬಸವೇಶ್ವರನ ಜಾತ್ರೆ ನಿಮಿತ್ತವಾಗಿ ಏರ್ಪಡಿಸಿರುವ ಜೋಡೆತ್ತಿಯ ಚಕ್ರ ರೇಸಲ್ಲಿ ನಾ ಮೇಯಿಸಿದ ನನ್ನ 2 ಎತ್ತುಗಳು ನೆನೆಸಿಕೊಂಡಿರುವ ಈ ಊರ ಜಯಶಾಲೆಯವರ ಎತ್ತುಗಳನ್ನು ಸೋಲಿಸಿ ಕಡೆಕಿತ್ತು ತಂದಿವೆ. ಅತ್ತಿಗೆ ಆಶೀರ್ವದಿಸಿ. ಎದ್ದೇಳು ಮೈದಿನ, ಎದ್ದೇಳು. ನೀನು ಯಾವಾಗಲೂ ಗೆಲುವಿನ ಸರ್ದಾರ ಆಗಬೇಕನ್ನೋದೇ ಈ ನಿನ್ನ ಅತ್ತಿಗೆ ಆಸೆ ಇರ್ತ. ಅತ್ತಿಗೆ, ಆ ನಿನ್ನ ಆಶಾಗೋಪುರದ ಕೆಲಸವನ್ನು ನನಸ್ತನ್ನಾಗಿ ಮಾಡುತ್ತೇನೆ. ಅದಕ್ಕೆ ಯಾವ ಬಂಧನಾದ್ರೂ ಅಡ್ಡ ಬಂದರೆ ಅವನು ಕಂಡು ಅಡ್ಡಡ್ಡಾಗಿ ಕಂಡು ಕೈಲಾಸಕ್ಕೆ ಕಳಿಸುತ್ತಾನೆ ಈ ನಿನ್ನ ಮೈತ್ರಿ ಜಮದಗ್ನಿ. ಜಮದಗ್ನಿ, ಒಂದು ವೇಳೆ ಯಾವ ನಾನವ ನಮ್ಮ ಮನೆತನ ಕೈ ಮಾಡಿ ತೋರಿಸಿ ಕಣ್ಣು ಬಿಡಿಸಿ ನೋಡಿ ನಮಗೆ ಕೆಟ್ಟ ನುಡಿಗಳನ್ನಾಡಿದರೆ ಏನು ಮಾತನಾಡುತ್ತಿರುವ ಸಂಪತ್? ಸಮಾರಕ್ಕೆ ಸಿದ್ಧರಾಗಿ ನಿಂತ ಈ ನಿನ್ನ ಜಮದಗ್ನಿಗೆ ಪ್ರಾಣದ ಭಯವಿಲ್ಲ. ಒಂದು ವೇಳೆ ಯಾವ ಬಂಧನಾದ್ರೂ ನಮ್ಮ ಮನೆತನದ ಕಡೆ ಕೈ ಮಾಡಿ ತೋರಿಸುತ್ತೇವೆ ನಿಜವಾದರೆ ಅವರ ಕೈಲಾಸಕ್ಕೆ ಕಣ್ಣು ಹಚ್ಚುಗಳಿಗೆ ಹಾಕಿ ಬಿಡುತ್ತೇನೆ. ನಮಗೆ ಕೆಟ್ಟ ನುಡಿಗಳನ್ನಾಡಿದ ಪುಣ್ಯ ಶೂರನಾಗಿದ್ದರೂ ಸರಿ, ಅವರ ನಾಲಿಗೆ ಕತ್ತರಿಸಿ ಹಚ್ಚುಗಾಗಿ ನಾಯಿ ನಲಿಗಳಿಗೆ ಹಾಕಿ ಈ ಜಗದಲ್ಲಿ ನಾವೇ ಗಂಡುಗಲಿಗಳೆಂದು ಪಕ್ಕಿನಿಂದ ಮೆರೆಯುತ್ತಿರುವ ಕಡಿದ ಶ್ರೀಮಂತರಿಗೆ ಕೈ ಕಾಣಿಗೆ ಸರ್ಪ ನನ್ನ ಹೆಸರು ಪುಣ್ಯ ಪುರುಷರ ಗಂಡ ಜಮದಗ್ನಿಯೇ ಅಲ್ಲ. ಒಂದು ವೇಳೆ ಮೂವರ ಒಗ್ಗಟ್ಟು ಮುರಿದು ಮನೆ ಮಚಾಣ ಮಾಡಬೇಕೆಂದು ಪಣಪಟ್ಟು ನಿಂತಿರುವ ಎಲ್ಲಿ ನಮ್ಮ ಸುಂದರ ಮನಸ್ಸಿನ ಹೊಡೆದು ತೂರು ತೂರು ಆಗುತ್ತದೆಂದು ನನ್ನ ಮನ ಕೊರಗುತ್ತದೆ ಸೋದರ, ನನ್ನ ಮನ ಕೊರಗುತ್ತದೆ. ಆ ದೇಸಾಯಿಗಳಿಗೆ ಹೆದರಿ ಕೊರಗದಿರಣ್ಣ, ಕೊರಗಿ ಸಣ್ಣಾಗದರು ಸೋರುಗುಲಿ ಅಂತ ನಿನ್ನ ತಮ್ಮಂದರಿಂದ ಜೀವಂತಿರೋರ್ಗು ನಿನ್ನ ಒಂದು ಕೂದಲು ಪಂಚಾಗದಂತೆ ನಾನು ನೋಡಿಕೊಳ್ಳುತ್ತೇನೆ. ಬಂಡಾಯ ಎಬ್ಬಿಸಿದ ಆ ದೇಸಾಯಿಗಳ ನೋಡಿಕೊಳ್ಳಲು ಅವರ ಗದ್ದಲದಲ್ಲಿ ಗೆದ್ದ ಗೆಲುವಿನ ಸ್ತರದಾರ ನಾನಾಗಿ ನಿಲ್ಲುವೆ ಈ ಸಮಾಜದಲ್ಲಿ. ಜಮದಗ್ನಿ, ಒಂದು ವೇಳೆ ಈ ಮನೆಯ ಮಾಲಕ್ಷ್ಮಿ ಸಾಧಿಯಾದ ಈ ನನ್ನ ಅತ್ತಿಗೆಗೆ ಸಾಧ್ಯ ಸತ್ತ ಪರೀಕ್ಷೆ ಆಗುವ ದುರ್ಗತಿಕ ಸಮಯ ಬಂದರೆ ಇವಳು ಅಂತ್ಯಂತ ಹತ್ತಿಗೆಲ್ಲ ಸಹೋದರ. ಸತ್ತ ಗಂಡನನ್ನೇ ಮರಳಿ ಪಡೆದ ಸತಿ ಸಾವಿತ್ರಿ, ರೆಡ್ಡಿ ಕುಲದ ನಿವಾರಿಣಿಯಾದ ಹೇಮರೆಡ್ಡಿ ಮಲ್ಲಮ್ಮ,
ಹೆತ್ತ ಮಗನನ್ನೇ ತುಂಡು ತುಂಡಾಗಿ ಕತ್ತರಿಸಿದರು. ತನ್ನ ಶೀಲ ಕಳೆದುಕೊಳ್ಳುವ ಆ ಕಡ್ಲಿ ಮಟ್ಟಿ ಕಾಸಿ ಬಾಯಿ ಅಂತ ಸತ್ತು ಸತ್ತಿ ಬಾಯಿ ಸಾಧ್ವಿ ನನ್ನತ್ತಿಗೆ. ಒಂದು ವೇಳೆ ಈ ನನ್ನತ್ತಿಗೆಗೆ ಸಾಧ್ವಿಯ ಸತ್ವ ಪರೀಕ್ಷೆ ನಡೆದರೆ ಸರ್ಪಗಿರಿಯ ಸರ್ಪ ಸಾಗರದಲ್ಲಿ ಸಾಗಿ ಸರ್ಪದ ಹುತ್ತದಲ್ಲಿ ಕೈಯಿಟ್ಟು ಬರುತ್ತಿ ಹುತ್ತದಲ್ಲಿ ಕೈಯಿಟ್ಟ ಮುತ್ತೈದಾಗಿ ಬರ್ತಾಳೆ ಈ ನನ್ನತ್ತಿಗೆ. ನೀ ನನ್ನ ಮೇಲಿಟ್ಟಿರುವ ಈ ಪ್ರೀತಿ ವಿಶ್ವಾಸ ನಂಬಿಕೆಗೆ ನಾನು ಯಾವತ್ತೂ ದ್ರೋಹ ಬಗೆಯಿಲ್ಲಪ್ಪ, ದ್ರೋಹ ಬಗೆಯಿಲ್ಲ. ಬನ್ನಿ ಎಲ್ಲರೂ ಸರಿ ಊಟ ಮಾಡಿದ್ರು. ಅತ್ತಿಗೆ, ಅಣ್ಣ ತಮ್ಮಂದ್ರ ಒಟ್ಟಿಗೆ ಸೇರಿದ ಸಂತೋಷದ ಸಮಯದಲ್ಲಿ ನಾನು ಚಕ್ಕಡಿ ದೇಶದಲ್ಲಿ ಗೆದ್ದು ತನ್ನ ಬಹುಮಾನವನ್ನು ಅಣ್ಣನಿಗೆ ಕೊಡುವುದನ್ನೇ ಮರೆತು ಬಿಟ್ಟೆ. ತೆಗೆದುಕೋ ಈ ಸಲ ಬಹುಮಾನ. ನನ್ನ ಕೈಯಲ್ಲಿ ಬೇಡಪ್ಪ, ಅಲ್ಲಿ ದೇವರ ಮುಂದೆ ಇಟ್ಟು ಬಿಡು. ಯಾಕಣ್ಣ ಈ ನಿನ್ನ ತಮ್ಮ ಜಮದಗ್ನಿ ಚಕ್ಕಡಿಯ ರೇಸಲ್ಲಿ ಗೆದ್ದು ಬಂದಿದ್ದು ನನಗೆ ಸಂತೋಷವಾಗಲಿಲ್ಲವೇ? ಸಂತೋಷವಿಲ್ಲ ಎಂದು ಯಾವ ಮನಸ್ಸಿನಿಂದ ಹೇಳಲಿ? ಸಂತೋಷವಿದೆಯಪ್ಪ, ನನಗೆ ತುಂಬಾ ಸಂತೋಷವಿದೆ. ಆದರೆ ಅನ್ನವ ನಿಟ್ಟುಸಿರಿನ ಮಾತೆ ಕಣ್ಣ ತೆಗೆದುಕೊ ಅಣ್ಣ ಜಮದಗ್ನಿ ತಂದ ಬಹುಮಾನವನ್ನು. ಯಾವ ಕೈಯಿಂದ ತೆಗೆದುಕೊಳ್ಳಲಪ್ಪ, ಯಾವ ಕೈಯಿಂದ ತೆಗೆದುಕೊಳ್ಳಲಿ? ಅಂದರೆ ನನ್ನ ನಿನ್ನ ಮಾತಿನ ಅರ್ಥ ಇನ್ನು ಹೊಲದಲ್ಲಿ ಆಳತೆ ಸಾಯಿಗೌಡ. ಹೇಳಣ್ಣ, ಇಂದು ಹೊಲದಲ್ಲಿ ಆ ಜೈ ಸಾಯಿಗೌಡ ನಿನ್ನ ತಲೆ ಕೈ ತಂದು ಬಿಡದೆ ನಿನ್ನ ಶಿರಾಗಿ ರಕ್ತ ಸುರಿಸುತ್ತೇನೆ ಎಂದು ಹೇಳಿದನು. ಏನಾಯ್ತು ಎಂದು ಮೌನವಾಗಿ ನಿಲ್ಲಬೇಡಣ್ಣ ಈ ವಿಷಯದಲ್ಲಿ. ಅತ್ತಿಗೆ ನೀವು ಹೇಳ್ತಿಗೆ ನಿನ್ನ ಸಂಗತಿಯನ್ನು. ಮೈದುನ ಅದು ಅದು ನುಡಿದಿರಿ ಶಬರಿ, ನಮ್ಮ ತಮ್ಮಂದಿರ ಮುಂದೆ ನಿಜ ಸಂಗತಿಯನ್ನು. ಅತ್ತಿಗೆ ನೀವೀಗ ನಿಜ ಸಂಗತಿ ನುಡಿಯುತ್ತಿದ್ದರೆ ಹಿರೇಕರು ದುರ್ಗಾದೇವಿಯ ಮೇಲೆ ಆಣೆಯಾಗಿದೆ. ಮೈದುನ ಅತ್ತಿಗೆ ಹೇಳತ್ತಿಗೆ ಹೇಳು, ಏನಾಯ್ತು ಎಂದು. ಹೇಳ್ತೀನಪ್ಪ. ನಿನ್ನೆ ಆ ದೇಸಾಯಿ ಗೌಡ ತನ್ನ ಆಳುಗಳೊಂದಿಗೆ ಬಂದು ನಮ್ಮ ಊರು ಮುಂದಿನ ವರಮಹಾಲಕ್ಷ್ಮಿ ಹತ್ತಿ ಬೆಳೆಯನ್ನ ನಾಶ ಮಾಡಿ ಹೋಗಿದ್ದಾನಪ್ಪ. ಅಷ್ಟೇ ಅಲ್ಲಪ್ಪ, ಅದನ್ನ ತಡೆಯಲಿಕ್ಕೆ ಹೋದ ನಿಮ್ಮಣ್ಣನ ಕೈಗಳಿಗೆ ಡಾಕ್ಟರ್ ಸಾಲ ಪೈಸೆಯಿಂದ ಕೈಗಳನ್ನ ಸುಟ್ಟು ಹಾಕಿದಾರಪ್ಪ, ಸುಟ್ಟು ಹಾಕಿದ್ದಾರೆ. ಮಗನೇ ಸಾಯಿಗೌಡ, ನಾನಿಲ್ಲದ ಸಮಯ ಸಾಧಿಸಿ ನಮ್ಮ ವರಲಕ್ಷ್ಮಿ ಹತ್ತಿ ಬೆಳೆವರೆಗೆ ನಾಶ ಮಾಡಿ ಯಾಕೆಂತ ಬರುವೆ ಅಣ್ಣ. ಈಗ ಹೋಗಿ ಆ ನಿನ್ನ ಸೋದರ ಮುಂದೆ ಕಾಲ ಬಂದಾಗ ನೋಡಿರೇತು, ಸ್ವಲ್ಪ ಸಮಾಧಾನ ತೆಗೆದುಕೊಳ್ಳಿ. ಹೇಗೆ ಸಮಾಧಾನ ತೆಗೆದುಕೊಳ್ಳಲ್ಲ, ಹೇಗೆ ಸಮಾಧಾನ ತೆಗೆದುಕೊಳ್ಳಿ? ಆ ದರ್ಪಣಿ ಸಮಾನ ಮಾಡಿ ಸ್ವಲ್ಪ ಮೆಟ್ಟಿನ ನಾನಾಗಿ ನನ್ನ ಹೊಟ್ಟೆಯಲ್ಲಿ ಧಗ ಧಗ ಧಗನೆ ಉಳಿಸಿರುವ ಮೈದುನ ಜಮದಗ್ನಿ ಸಿಟ್ಟು ಸುಟ್ಟಿತು, ಶಾಂತಿ ಕೊಟ್ಟಿತು, ಸೇಡು ಬಾಯಿಗೊಂದು ಕೇಳಪ್ಪ. ನೋಡು, ನಿಮ್ಮಣ್ಣ ಹೇಳುವ ಮಾತನ್ನ ಸ್ವಲ್ಪ ಕೇಳಪ್ಪ. ನನಗೆ ಯಾಕೋ ಭಯವಾಗ್ತಾ ಇದೆ. ಯಾಕಂತೆಯೇ ಹೆಂಡು ಕುರಿ ಹಾಲು ಕುಡಿದ ಸಂಘದಲ್ಲಿ ವೀರ ಸಂಗೊಳ್ಳಿ ರಾಯಣ್ಣನಂತ ಪುಂಡ ಪ್ರಚಂಡ ಈ ನಿನ್ನ ಬಯಸಿರುವಾಗ ನಿನಗೆ ತಟ್ಟೆ ಭಯ, ಭಯದ ಪ್ರೀತಿಯನ್ನು ಹೇಳಿದ್ದು ಬಗೆದು ತಪ್ಪಿದ ದೇಹವನ್ನು. ಸೋದರ ಹಣ ಸಾಕಷ್ಟು ಹಣವಿಟ್ಟ ಹಣವಂತ ನಾವಾಗಿ ದುಃಖ ಹಣವನ್ನು ಇರೋದು ಸಾಕು ಬಡವರಾದ ನಮಗೆ ಸರಿಯಲ್ಲ. ಯಾಕಣ್ಣ ಈ ನಿನ್ನ ತಮ್ಮ ಜಮದಗ್ನಿಯ ಮೇಲೆ ನಿನಗೆ ಇನ್ನೂ ಅನುಮಾನವೇ? ಅಣ್ಣ, ಆ ದೇವಸ್ಥಾನಿಗಳನ್ನು ಪರಿಹಾರವಿದ್ದರೆ ಅವರನ್ನು ಹರಿದು ಹಂಚಿಕೆ ಹಾಕುವ ಶಕ್ತಿ ಈ ನಿನ್ನ ತಮ್ಮ ಜಾತಿಯಲ್ಲಿ ಅಷ್ಟೇ ಅಣ್ಣ, ಅಷ್ಟೇ ಅಲ್ಲ, ಅವನು ದುಷ್ಟನಾದರೆ ನಾನು ದುಷ್ಟ ಸಂಹಾರಕ, ಶಿಷ್ಟರ ಪರಿಪಾಲಕ, ದುಷ್ಟರಿಗೆ ಮಹಾದುಷ್ಟಕ್ಕೆ ಒಳಗಾಗಿ ದೇವಸ್ಥಾನಿಗಳನ್ನು ಕೊಪ್ಪಿದ ದೇಹವನ್ನು. ನೀನೀಗ ನನ್ನ ಮಾತನ್ನ ಮೀರಿ ನಿನ್ನ ಛಲ ಸಾಧಿಸಬೇಕು ಅಂತ ಒಂದು ಹೆಜ್ಜೆ ಮುಂದಿಟ್ಟಿದ್ದೆ. ಆದ್ರೆ ಈ ನಿನ್ನ ಅತ್ತಿಗೆ ಶಬರಿ ಮೇಲೆ ಆಣೆ ಆಗಿದೆ. ಅತ್ತಿಗೆ ಕರುಣೆ ಎಂಬ ಕರುಣಿನ ಕುಡಿ ಸುತ್ತಿ ಕಟ್ಟಿ ಹಾಕಿ ಬೇಡಿಯನ್ನಾಗಿ ಮಾಡಬೇಡ ಅತ್ತಿಗೆ ಈ ನನ್ನ ಮೈದ ಜಮದಗ್ನಿಯನ್ನು. ಸೋದರ ಜಮದಗ್ನಿ ಸಂಪತ್ತು, ಇಂದು ನಿಮ್ಮಣ್ಣ ಅತ್ತಿಗೆರ ಮದುವೆಯಾಗಿ 8 ವರ್ಷ ಗತಿಸಿ 9ನೇ ವರ್ಷಕ್ಕೆ ಕಾಲಿಡುತ್ತಿರುವ ಹೊಸ ದಿನ. ನಿಮ್ಮತ್ತಿಗೆ ಬಿಸಿ ಬಿಸಿಯಾದ ಸಿಹಿ ಅಡಿಗೆ ಮಾಡಿದ್ದಾಳೆ. ನಡ್ರಿ ಎಲ್ಲರೂ ಸೇರಿ ಊಟ ಮಾಡೋಣ. ಅಣ್ಣ, ಅತಿಗೆ ನಿಮ್ಮಿಬ್ಬರ ಮದುವೆಯಾಗಿ 9ನೇ ವರ್ಷಕ್ಕೆ ಕಾಲಿಡುತ್ತಿರುವ ಈ ಶುಭ ದಿನವನ್ನು ನಾವೆಲ್ಲರೂ ಸೇರಿ ಸಂತೋಷದಿಂದ ಹಂಚಿಕೊಳ್ಳೋಣ. ನಂತರ
ಆ ದೇವಸ್ಥಾನಿಗಳನ್ನು ವಿಚಾರಿಸಿಕೊಳ್ಳೋಣ. ಹಾಗಾದರೆ ಅಣ್ಣ ಅತ್ತಿಗೆ ನಿಮ್ಮಿಬ್ಬರ ಮೊದಲು ಕಂಡರಿಂದ ಹೊರಹೊಮ್ಮಿ ಬರಲಿ ಒಂದು ಸುಮಧುರ ಗೀತೆ. ಜೀವನ ಗೂಗುನಾಗಲ್ಲ ಬೇರೆಯಾದರೆ ಜೀವಲ್ಲ. ಜೀವನ ಗೂಗುನಾಗಲ್ಲ ಬೇರೆಯಾದರೆ ಜೀವಲ್ಲ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ ಜೀವನ ಗೂಗುನಾಗಲ್ಲ ಬೇರೆಯಾದರೆ ಜೀವಿಲ್ಲ. ನಾಯಕೆಂದು ಸೀರು ದುಡಿಯೋಣ, ಕೋಟಿ ಮಾಡೋ ನಾಯಕೆಂದು ಸೀರು ದುಡಿಯೋಣ. ದೇವ ನಮ್ಮ ಬಲವೆಂದು ಕೊಡಿ ಹಾಡುವ, ದೇವ ನಮ್ಮ ಬಲವೆಂದು ಕೊಡಿ ಹಾಡುವ. ಚುಕ್ಕಿ ಕಾಲುಗಳ ಕೊಟ್ಟವೆ, ತುಟಿ ಹಂಚಿನಲ್ಲಿ ತುಟಿನ ಊಟವೆ. ನಮಗೆ ನಮ್ಮ ಸತ್ತು ಅದು ನಮಗೆ ಮಾತ್ರ ಗೊತ್ತು. ಇದು ಏಳು ಜನ್ಮದಿಂದ ಬಂದ ಸಂಸಾರ.
ನೆನಪಿನಲ್ಲಿ ಉಳಿದ ಕೊಡ ಏನು ನೆನೆಸಿಕೊಂಡ ಕೊಡಗಿದವನ ಆತ ಅಂತ ಮೌನ ಮುಡಿದ ಮಲ್ಲನ ಏನು ಗೊತ್ತು ಮೌನ ಮುಡಿದ ಮಲ್ಲನ ಮನದಾಳದ ಆತ ಅಂತ ತರ ಬಳೆ ಹಣ್ಣೆ ಕತ್ತದೆ ಬಿಡಲಾರಿ ಹಾಲಿನ ಕಂಪಾದ ಕಣ್ಣೆ ನನ್ನ ಕಣ್ಣಲ್ಲಿ ಮಣ್ಣು ಹಾಕಿದ ರೇಣುಕ ನಿನ್ನ ಶೀಲ ಈ ಬಾಗಿಲಲ್ಲಿ ಆಹುತಿ ತಂದೆ ತಾಯಿಕೊಂಡ ಆದೇ ತಾಯಿಕೊಳ್ಳ ಯಮನ ಸದರಿಗೆ ಕಟ್ಟಿ ನನ್ನ ಕೇಳಿನ ನೂರು ನಂದಿಸಿ ಕಳೆದುಕೊಂಡು ಆದೇ ತಾಯಿಕೊಳ್ಳದ ಮನೆಗೆ ಕಾಲಿಟ್ಟೆ ಈ ಪಾಪಿಗಳ ಮನ ನಿನ್ನ ನಿನ್ನನೆ ಹರಿದು ಓಡಿಸಲ್ಲ ಹಾಲಿನ ಪಾಪದಲ್ಲಿ ರೂಪದಲ್ಲಿದ್ದೇವೆ ದೇಸಾಯಿ ದೇಸಾಯಿಗಳ ಓ ನಿನ್ನ ತಂಗಿ ರೇಣುಗಳ ರೂಪದಲ್ಲಿದ್ದೇನೆ ಹಾಲಿನ ತಂಗಿ ಅಂತ ಮಾಡದ ಅವಳಿಗೆ ತಪ್ಪಿಸಿಕೊಂಡು ಕೋಟ್ಯಾಧಿಪತಿಯಾಗಿರುವ ಭಿಕ್ಷಾಧಿಪತಿ ಮಾಡಿ ಕೊನೆಗೆ ಸಮಯ ಸಾಧಿಸಿ ನಿನ್ನನ್ನು ಶಿವನ ದರ್ಶನಕ್ಕೆ ಕಳಿಸಿ ಸುರಲೋಕದ ಇಂದ್ರ ಸುರೇಂದ್ರ ಪಾಟೀಲೇ ಅಲ್ಲ